ಜೋರ್ದಾರದಂಥ ಒಂದು ಜಗಳ ಆದಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಆ ಸಂದರ್ಭದಲ್ಲೇ ಜಮೀರ್ ಅಹಮದ್ ಅವರು ಒಂದಿಷ್ಟೆಲ್ಲೋ ಹೋಗಿಬಿಟ್ಟಿದ್ರು ಅನ್ನೋದು ಗೊತ್ತದ. ಕೆಳ ಚುನಾವಣೆ ಅಲ್ಲೇ ಇಲ್ಲೇ ಅಂತ ಏನೋ ಹೇಳ್ಕೊಂಡು ಹೋಗಿದ್ರು. ಇಲ್ಲೇ ಕೆಲಸ ಮಾಡಲಿಲ್ಲ. ಇವತ್ತೇನಾದರೂ ಕಾಂಗ್ರೆಸ್ ಅಭ್ಯರ್ಥಿ ಸೋದ್ರೆ ಇವರ ಕಾರಣರು ಅನ್ನುವಂಥ ದೂರನ್ನು ಕೊಟ್ಟಿದ್ದಾರೆ ಅನ್ನುವಂಥ ಮಾತು ಕೇಳಿ ಬರ್ತಾ ಇದ್ದಾವೆ. ಅದಕ್ಕೆ ನಮ್ಮ ಏನಪ್ಪ ಅಂತಂದ್ರೆ ವಿಶೇಷವಾಗಿ ಇಲ್ಲಿಯ ವಿಧಾನ ಪರಿಷತ್ ಸದಸ್ಯ ಅಬ್ದುಲ್ ಜಬ್ಬಾರ್ ಅವರು ಒಂದು ಕಡೆ ಮಾತಾಡ್ತಾ ಇಲ್ಲ ಕೊಡಲಿ ಏನು ತಪ್ಪಿಲ್ಲ, ಆದರೆ ನಾವು ಮಾಡಿದ್ರಿಗೆ ಏನು ಸಾಕ್ಷಿ ಇದೆ, ನಾವು ದುಡಿದೀವಿ ಎಲ್ಲಿಲ್ಲ, ಇನ್ನು ರಿಸಲ್ಟ್ರ ಬರಲಿದು, ರಿಸಲ್ಟ್ ಬಂದು ನೋಡುವರಂತೆ ಎಲ್ಲೆಲ್ಲಿ ಏನಾಗಿದೆ ಎಷ್ಟಾಗಿದೆ ಅಂತೇಳಿ ಅಲ್ಲಿವರೆಗೆ ಮೌನ ವಹಿಸಿ ನಾವ್ಯಾಕೆ ಪಕ್ಷದ ವಿರೋಧ ಕೆಲಸ ಮಾಡೋಣ ಅನ್ನೋಂಥ ಮಾತನ್ನು ಮಾತಾಡಿದ್ದಾರೆ. ಆದರೆ ಸೋತ ಸಹಿತ ನಾವು ಕಾರಣರಲ್ಲ, ಮುಸಲ್ಮಾನರು ವಿರೋಧ ಮಾಡಿದ್ರೆ ನಾವೇನು ಮಾಡ್ಲಿಕ್ಕೆ ಆಗೋದಿಲ್ಲ ಅನ್ನೋ ಟೋನ್ ಮಾತಾಡಿದ್ದಾರೆ. ಒಟ್ಟಿನಲ್ಲೇ ದಾವಣಗೆರೆ ಮಾತ್ರ ರಿಸಲ್ಟ್ ಬರೋಗಿದ್ದ ಪೂರ್ವದಲ್ಲೇನ ಸೋಲ್ತಾರೇನೋ ಅನ್ನುವಂಥ ನಮ್ಮ ಸಮರ್ಥವರು ಅನ್ನೋಂಥ ಮಾತುಗಳು ಕೇಳಿ ಬರ್ತಾಯಿದ್ದವು. ಇದರಿಂದಾಗಿ ಸಹಜವಾಗಿ ಕುತೂಹಲ ಮೂಡೋದಷ್ಟೇ ಅಲ್ಲ, ಇಲ್ಲಿವರೆಗೆ ವಿಶ್ಲೇಷಣೆ ಮಾಡಿದಂಗೆ ಮಲ್ಲಿಕಾರ್ಜುನ ಮಗ ಸಮರ್ಥವರು ಈ ಒಂದು ಚುನಾವಣೆಯಲ್ಲೇ ಏನಪ್ಪ ಜನರಿಂದ ತಿರಸ್ಕಾರ ಆಗ್ತಾರ ಅನ್ನುವಂಥ ಮಾತುಗಳು ಭಾಳ ಜೋರು ಹಿಡಿದಾವೆ. ಅದಕ್ಕೆ ಇದೊಂದು ಷಡ್ಯಂತ್ರ ಮಾಡಿದರು ನಮ್ಮ ವಿರುದ್ಧ ಅನ್ನೋಂಥ ಮಾತು. ಷಡ್ಯಂತ್ರ ಮಾಡಿದರು ಇಲ್ವೋ ಆ ಮಾತು ಬೇರೆ. ಆದರೆ ದಕ್ಷಿಣ ದಾವಣಗೆರೆಯಲ್ಲೇ ಈ ಸಲ ಮುಸಲ್ಮಾನರಿಗೆ ಕೊಡಬೇಕಾಯ್ತು ಅನ್ನೋದು ಇವತ್ತು ಸಹ ಭಾಳ ಜನರ ಅಭಿಪ್ರಾಯ ಆಗಿದೆ. ಸ್ವತಃ ಲಿಂಗಾಯತರಲ್ಲಿ ಹಿರಿಯ ನಾಯಕರು ಸಹಿತ ಕೆಲವೊಂದಿಷ್ಟು ಜನ ಈ ಸಮರ್ಥ ಟಿಕೆಟ್ ಕೊಟ್ಟಿದ್ದಕ್ಕಾಗಿ ಅಸಮಾಧಾನವನ್ನು ತುಳ್ಕೊಂಡಿದ್ದು ಹೋದ. ಹೀಗಾಗಿ ಈ ಸಲ ದಕ್ಷಿಣ ದಾವಣಗೆರೆ ಸೋಲು, ಕಾಂಗ್ರೆಸ್ಸಿನ ಸೋಲು, ಇದು ಯಾರು ಸೋಲಪ್ಪ ಅಂತಂದ್ರೆ ಈ ಷಡ್ಯಂತ್ರ ಮಾಡಿದವರು ಸೋಲು ನಮ್ಮದಲ್ಲ ಅನ್ನುವಂಥ ಒಂದು ಹೊಸ ಗೇಮ್ ಇಲ್ಲಿ ಸ್ಟಾರ್ಟ್ ಆಗಿದೆ. ಯಾಕಂದ್ರೆ ನಾವು ಪ್ರಯತ್ನ ಮಾಡಿದ್ವಿ. ಅದರಲ್ಲೂ ಮುಖ್ಯವಾಗಿ ಈ ಸಮರ್ಥಗೆ ಟಿಕೆಟ್ ಸಿಗುವಲ್ಲಿ ಪ್ರಮುಖ ಕಾರಣಕರ್ತರು ಯಾರಪ್ಪ ಅಂತಂದ್ರೆ ಈಶ್ವರ್ ಖಂಡ್ರೆ ಅವರು, ಮುಂದೆ ಶರಣ ಪ್ರಕಾಶ್ ಪಾಟೀಲ್ರು ಅನ್ನುವಂಥ ಮಾತುಗಳಿದ್ದಾವೆ. ಅಂದ್ರೆ ಅವ್ರವ್ರ ತಂದೆಗಳು ತೀರ್ಕೊಂಡಾಗ ಅವ್ರ ಮನೆ ಅಥವಾ ಅವ್ರ ಕುಟುಂಬದವ್ರು ಕೊಟ್ಟ